ಬೆಕ್ಕೊಂದು ಒಂದೇ ತಿಂಗಳಲ್ಲಿ 800ಕ್ಕೂ ಹೆಚ್ಚು ಗ್ಲೌಸ್ ಗಳನ್ನ ಕದಿತ್ತು. ಆದ್ರೆ ಯಾಕೆ ಕದಿತ್ತು ಅಂತ ಗೊತ್ತಾದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ಕನ್ಸ್ಟ್ರಕ್ಷನ್ ಸೈಟ್ ಒಂದ್ರಲ್ಲಿ ಪ್ರತಿದಿನ ಗ್ಲೌಸ್ ಕಳ್ತನ ಆಗ್ತಿತ್ತು. ಆದ್ರೆ ಯಾರ್ ಕದಿತಿದ್ರು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಸೈಟ್ ಓನರ್ CCTV ಹಾಕಿದಾಗ ಗೊತ್ತಾಗುತ್ತೆ ಕದೀತಿದ್ದು ಮನುಷ್ಯರಲ್ಲ ಬೆಕ್ಕು ಅಂತ. ಪ್ರತಿ ರಾತ್ರಿ ಬೆಕ್ಕು ಸೈಲೆಂಟ್ ಆಗಿ ಬಂದು ಗ್ಲೌಸ್ ಎತ್ಕೊಂಡು ಹೋಗ್ತಿತ್ತು. ಸೊ ಅದನ್ನ ಫಾಲೋ ಮಾಡಿದಾಗ ಅದೊಂದು ಮನೆಗೆ ಹೋಗುತ್ತೆ. ಅದನ್ನ ನೋಡಿ ಎಲ್ರು ಶಾಕ್ ಆಗ್ತಾರೆ, ಯಾಕಂದ್ರೆ ಆ ಮನೆಯಲ್ಲಿ ರಾಶಿ ರಾಶಿ ಗ್ಲೌಸ್ ಇತ್ತು. ಮನೆಯಲ್ಲಿರೋ ಮಹಿಳೆ ಹೇಳ್ತಾರೆ, ಕೆಲವು ತಿಂಗಳ ಹಿಂದೆ ಈ ಬೆಕ್ಕು ಹಸುವಿನಿಂದ ತನ್ನ ಮರಿಗಳ ಜೊತೆಗೆ ನಮ್ಮ ಮನೆ ಬಾಗ್ಲಿಗೆ ಬಂದಿತ್ತು. ಅವತ್ ನಾನು ಊಟ ಕೊಟ್ಟಿದ್ದೆ. ಅವತ್ತಿಂದ ಈ ಬೆಕ್ಕು ಪ್ರತಿದಿನ ನನಗೋಸ್ಕರ ಏನಾದ್ರೂ ಒಂದ್ ಗಿಫ್ಟ್ ತಗೊಂಡ್ ಬರ್ತಾನೆ ಇದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಹಕ್ಕಿ ಮರಿಗಳನ್ನ ತರ್ತಿತ್ತು, ಆದ್ರೆ ಆ ಮಹಿಳೆ ಅದನ್ನ ತಗೋತಿರ್ಲಿಲ್ಲ. ಹಿಂಗಿರ್ಬೇಕಾದ್ರೆ ಆ ಮಹಿಳೆ ಒಂದಿನ ಕೆಲಸ ಮಾಡ್ಬೇಕಾದ್ರೆ ಗ್ಲೌಸ್ ಹಾಕೊಂಡಿರೋದನ್ನ ಈ ಬೆಕ್ಕು ಅಬ್ಸರ್ವ್ ಮಾಡುತ್ತೆ. ಸೊ ಬೆಕ್ಕು ಅನ್ಕೊಳ್ಳುತ್ತೆ ಮೋಸ್ಟ್ಲಿ ಇವ್ರಿಗೆ ಗ್ಲೌಸ್ ಅಂದ್ರೆ ಇಷ್ಟ ಅಂತ. ಅದಕ್ಕೇನೆ ಪ್ರತಿದಿನ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿರೋ ಗ್ಲೌಸ್ ತಗೊಂಡ್ ಬಂದು ಕೊಡ್ತಿತ್ತು. ಆ ಬೆಕ್ಕಿಗದು ಕಳ್ತನ ಅಂತ ಗೊತ್ತಿರ್ಲಿಲ್ಲ. ಅದು ಜಸ್ಟ್ ತನಗೆ ಊಟ ಹಾಕ್ದವ್ರಿಗೆ ಕೃತಜ್ಞತೆ ಹೇಳಕ್ಕೆ ಟ್ರೈ ಮಾಡ್ತಿತ್ತು. ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ನಿಜ ಅಲ್ಲ. ಇಲ್ಲಿ ತನಕ ನಾನು ಹೇಳಿರೋದು ಕಟ್ಟುಕತೆ. ಸೊ ಬ್ಲೈಂಡ್ ಆಗಿ ಯಾವ್ದನ್ನು ನಂಬೇಡಿ.